ನಮಸ್ತೆ. ವಾಸ್ತು ವಿವರ. ದೇವರ ಮನೆಯಲ್ಲಿ ಪೂಜೆ ಮಾಡುವಾಗ ಮುಖ ಪೂರ್ವ ಮುಖವಾಗಿರಬೇಕು. ದೇವರು ಪಶ್ಚಿಮ ಮುಖವಾಗಿರಬೇಕು. ದೇವರ ಮನೆ ಅಂದರೆ ಕೋಣೆ ಈಶಾನ್ಯ ಮತ್ತು ಪೂರ್ವದಲ್ಲಿ ನಿರ್ಮಾಣ ಮಾಡಬಹುದು. ದೇವರನ್ನು ದಕ್ಷಿಣ ಮುಖವಾಗಿ ಸ್ಥಾಪಿಸಬಾರದು. ಪೂಜೆ ಮಾಡುವಾಗ ಉತ್ತರ ಮುಖ ಇರಬಾರದು. ಎಷ್ಟೇ ಅಂತಸ್ತು ಮನೆ ಇದ್ದರೂ ಕೆಳಗಿನ ಅಂತಸ್ತಿನಲ್ಲಿ ಈಶಾನ್ಯ ಮೂಲೆಯಲ್ಲಿ ದೇವರಿರಬೇಕು. ಮಲಗುವಾಗ ನೀವು ದಕ್ಷಿಣ ಮುಖವಾಗಿ ತಲೆ ಅಂದರೆ ಶಿರಸ್ಸು ಇದ್ದರೆ ದೀರ್ಘಾಯುಸ್ಸು, ಪೂರ್ವದಲ್ಲಿ ಇದ್ದರೆ ಜ್ಞಾನೋದಯ, ಪಶ್ಚಿಮ ಮತ್ತು ಉತ್ತರದಲ್ಲಿದ್ದರೆ ಪ್ರಾಬ್ಲಮ್, ಶೋಕ, ದುಃಖ, ಮರಣ. ಹಾಗಾಗಿ ನೀವು ತಲೆಯನ್ನು ದಕ್ಷಿಣ ಮುಖದಲ್ಲಿ ಇಟ್ಟುಕೊಂಡ್ರೆ ಅಥವಾ ಪೂರ್ವದಲ್ಲಿ ಇಟ್ಟುಕೊಂಡ್ರೆ ಒಳ್ಳೆಯದು. ನೀವು ಬಾವಿ, ಕೆರೆ, ಹಳ್ಳ, ಬೋರ್ವೆಲ್ ಈ ಥರ ನೀರಿಗೆ ಸಂಬಂಧಪಟ್ಟಿದ್ದನ್ನು ಕಟ್ಟಿಸಿದ್ದರೆ ಅದು ದಕ್ಷಿಣ ಮತ್ತು ನೈಋತ್ಯದಲ್ಲಿ ಇರಬಾರದು. ಅದು ಇದ್ದರೆ ಮುಚ್ಚಿಬಿಡಿ. ಇದರಿಂದ ಹೆಂಗಸರಿಗೆ ಸಮಸ್ಯೆ ಆಗುತ್ತದೆ. ಈಶಾನ್ಯದಲ್ಲಿ ಹಾಕಿಸಿದರೆ ಒಳ್ಳೆಯದು. ಅಡುಗೆ ಮನೆ ಆಗ್ನೇಯದಲ್ಲಿದ್ದರೂ ಒಳ್ಳೆಯದು. ಮನೆ ಪ್ರವೇಶ ಪೂರ್ವ, ಮಲಗುವ ಕೋಣೆ ನೈಋತ್ಯ, ವಾಯು ದಿಕ್ಕಿನಲ್ಲಿ ಹಳ್ಳ ತಗ್ಗು ಇರಬಾರದು, ಎತ್ತರವಿರಬೇಕು. ಉತ್ತರಕ್ಕಿಂತಲೂ ದಕ್ಷಿಣ ಎತ್ತರವಾಗಿರುವ ಸ್ಥಳದಲ್ಲಿ ಮನೆ ಕಟ್ಟಿಕೊಂಡರೆ ಆ ಮನೆಯಲ್ಲಿ ವಾಸಿಸುವವರಿಗೆ ಹಣದ ವ್ಯವಸ್ಥೆ ಆರ್ಥಿಕವಾಗಿ ಚೆನ್ನಾಗಿರುತ್ತದೆ, ಆದಾಯ ಇರುತ್ತದೆ. ಪೂರ್ವಕ್ಕಿಂತಲೂ ಪಶ್ಚಿಮ ತಗ್ಗಾಗಿರುವ ಸ್ಥಳ ಹೊಂದಿದವರು ಸದಾ ಆರೋಗ್ಯ ಸಮಸ್ಯೆಯನ್ನು ಎದುರಿಸುತ್ತಾರೆ. ಪೂರ್ವಕ್ಕಿಂತಲೂ ಪಶ್ಚಿಮ ಎತ್ತರವಾಗಿದ್ದರೆ ಆ ಸ್ಥಳದಲ್ಲಿ ಮನೆಯನ್ನು ಕಟ್ಟಿದರೆ ಆಧ್ಯಾತ್ಮಿಕ ಚಿಂತನೆ, ದೇವರ ಕುರಿತಾದ ಪೂಜೆಯಲ್ಲಿ ಆಸಕ್ತಿ ಇರುತ್ತದೆ, ಶಾಂತ ಜೀವನ ಲಭ್ಯ ಇರುತ್ತದೆ. ಉತ್ತರಕ್ಕಿಂತಲೂ ದಕ್ಷಿಣ ತಗ್ಗಾಗಿರುವ ಸ್ಥಳದಲ್ಲಿ ಮನೆಯನ್ನು ಕಟ್ಟಿಕೊಂಡರೆ ಆರ್ಥಿಕವಾಗಿ ಬಳಲುತ್ತಾ ಆ ಸ್ಥಳ ಯಾರೊಬ್ಬರ ಕೈಯಲ್ಲೂ ಉಳಿಯದೆ ಮಾರಾಟವಾಗುತ್ತಾ ಇರುತ್ತದೆ.